ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾಕ್ಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆನು ಸಣ್ಣಾದಿಪ್ಪಗ ಹೇಳ್ರೆ ಆನು ಎನ್ನ ತಂಗೆ ಇಬ್ರು ಸಣ್ಣಾದಿಪ್ಪಗ ಎನ್ನಮ್ಮ ಮನೇಲೇ ಇದ್ದುಕೊಂಡಿದ್ದು ಹೇಳ್ರೆ ಎಂಗಳ ನೋಡಿಗೊಂಬಲೆ ಒಂದು ಪ್ರಾಯದವರೆಗೆ ನೋಡಿಕೊಳ್ತೆ ಮತ್ತೆ ಕೆಲಸಕ್ಕೆ ಹೋಗ್ತೆ ಹೇಳುವ ಆಲೋಚನೆಯಲ್ಲಿ ಅಮ್ಮ ಮನೇಲೇ ಇದ್ದುಕೊಂಡಿದ್ದು. ಹೀಗೆ ಮನೇಲೇ ಇದ್ದುಕೊಂಡು ಎಂಗೊಂದು ಹಂತಕ್ಕೆ ಬಂದ ಮತ್ತೆ ಇನ್ನೇನು ತನ್ನ ವೃತ್ತಿ ಬದುಕು ಸ್ಟಾರ್ಟ್ ಮಾಡ್ತೆ ಹೇಳಿ ಹೋದಂತಹದ್ದು LIC ಯ ಒಂದು ಪರೀಕ್ಷೆಯ ಬರವಲೆ. LIC ಯ ಪರೀಕ್ಷೆ ಏಜೆಂಟಿನ ಒಂದು ಪರೀಕ್ಷೆ ಬರೆದು ಅದರಲ್ಲಿ ಪಾಸ್ ಆಗಿ LIC ಏಜೆಂಟ್ ಆಗಿ 4 ವರ್ಷ ಕೆಲಸ ಮಾಡಿದ್ದು. ಇಂದು LIC ಹೇಳಿ ಬರ್ತಾರೆ ನಮ್ಮ ಭಾರತದಲ್ಲಿ ಅತ್ಯಂತ ಟ್ರಸ್ಟ್ ವರ್ತಿ ಹೇಳುದು ಎನ್ನ ಒಂದು ಆಲೋಚನೆ, ಎನ್ನ ಒಂದು ವಿಚಾರ. ಇಂದು ನಮ್ಮೊಂದಿಗೆ ಈ ಒಂದು LIC ಯ ಚೀಫ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಗುತ್ತಿಗಾರಿಲಿ ಸುಮಾರಷ್ಟು ಜನಕ್ಕೆ ಚಿರಪರಿಚಿತರು. ಗುತ್ತಿಗಾರಿಲಷ್ಟೇ ಅಲ್ಲದೆ ಪುತ್ತೂರು, ಮಂಗಳೂರು ಇಲ್ಲೂ ಕೂಡ ಶಿವರಾಮ್ ಕರುವಾಜೆ ಹೇಳ್ರೆ ಸುಮಾರಷ್ಟು ಜನಕ್ಕೆ ಚಿರಪರಿಚಿತರು. ಇಂದು ಅವರ ಮಾತಾಡಿಸುವ ಅವಕಾಶ ನನಗೆ ಸಿಕ್ಕಿದ್ದು. ಬನ್ನಿ ಅವರ ಮಾತಾಡಿಸುವ. ನಮಸ್ತೆ, ಹೆಂಗಿದ್ದಿ? ಆರಾಮ್, ನಿಂಗೆ ಹೆಂಗಿದ್ದಿ? ಅನುಷಾರಿಂದೆ. ಸೊ ಅದೇ LIC ಹೇಳುವಂತದ್ದು ಅದೊಂದು ಪುಟ್ಟ ಮಗುವಿಗೆ ಅಮ್ಮ ಹೋದ ಕಾರಣ, ಅಮ್ಮ ಹೋಗಿ ಆ ಒಂದು ಎಕ್ಸಾಮ್ ಬರೆದು ಏಜೆಂಟ್ ಆದ ಕಾರಣ ಅದೊಂದು ನೆನಪೆನಗೆ. ಈಗ ನಿಂಗಳ ವಿಚಾರಕ್ಕೆ ಬರ್ತಾರೆ. ನಿಂಗ ಎಷ್ಟು ಸಮಯದಿಂದ ಲೈಫ್ ಇನ್ಶೂರೆನ್ಸಿನ ಅಂಡರ್ಲಿ ಎಷ್ಟು ಸಮಯದಿಂದ ಇದ್ದಿ? ಹಾಗೆ ನಿಂಗ ಕಲ್ತದು ಯಾವ ಫೀಲ್ಡ್? ಎನ್ನ ಹೆಸರು ನಿಂಗೆ ಹೇಳಿದಂಗೆ ಶಿವರಾಮ್ ಕರ್ವಾಜೆ ಹೇಳಿ. 1986ರಲ್ಲಿ ಈ LIC ಜೀವ ವಿಮಾ ನಿಗಮಕ್ಕೆ ನಾನು ವಿಮಾ ಪ್ರತಿನಿಧಿಯಾಗಿ ಸೇರ್ಪಡೆಗೊಂಡೆ. ಅಂದ್ರೆ ಸರಿಸುಮಾರು 40 ವರ್ಷಗಳ ಹಿಂದೆ ಇದಕ್ಕೆ LIC ಏಜೆಂಟ್ ವಿಮಾ ಪ್ರತಿನಿಧಿಯಾಗಿ ಸೇರ್ಪಡೆ ಎನ್ನ ವೃತ್ತಿ ಜೀವನ ಆರಂಭಿಸಿದೆ. ನಾನು ಓದಿದ್ದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕರ್ನಾಟಕದ KPT ಮಂಗಳೂರು ಹೇಳ್ತಾರೆ, ಕರ್ನಾಟಕ ಪಾಲಿಟೆಕ್ನಿಕ್ ನಾನು ಓದಿದ ನಂತರ ಬೆಂಗಳೂರಲ್ಲಿ 1 ವರ್ಷದಷ್ಟಿಗೆ, 2 ವರ್ಷದಷ್ಟಿದ್ದೇನೆ. HMT ಮೇನ್ ಡಿವಿಷನ್ ವರ್ಕ್ ಮಾಡಿದ್ದೆ. ಆಮೇಲೆ ಪೀಣ್ಯ ಇಂಡಸ್ಟ್ರಿಯಲ್ಲಿ ಕೆಲವು ಕಂಪನಿಯಲ್ಲಿ ವರ್ಕ್ ಮಾಡಿ ಊರಿಗೆ ಬಂದು ಸ್ವಂತ ಇಂಡಸ್ಟ್ರಿ ಮಾಡಿಕೊಳ್ಳಿ ಬಂದದ್ದು ನಾನು ಮತ್ತು ನನ್ನ ಭಾವ. ಆದ್ರೆ ಈಗ ಇದ್ದಂತಹ ಸ್ಟಾರ್ಟ್ಅಪ್ಗೆ ಏನು ಉತ್ತೇಜನ ಇರ್ತೋ ಅಷ್ಟು ಉತ್ತೇಜನ ಆಗಿನ 40 ವರ್ಷಗಳ ಹಿಂದೆ ಇತ್ತಿಲ್ಲ. ಹಾಗಾಗಿ ಇಂಡಸ್ಟ್ರಿ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಹೆಂಗ ಒಂದು ಸಣ್ಣ ಹಾರ್ಡ್ವೇರ್ ಶಾಪ್ ಮಾಡಿದೆ. ಭಾವ ಶಾಪಿನ ಮುಂದುವರಿಸಿಕೊಂಡು ಹೋದ. LIC ಏಜೆನ್ಸಿಗೆ ತಕ್ಕೊಂಡೆ. ನಿಧಾನವಾಗಿ ಅದರಲ್ಲಿ ಬೆಳಿತಾ 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 ಏನಿಗೆ ಇದಾಕೂಲಿ ಕಂಡತ್ತು. ಎನ್ನ ಜೀವನದ ಮುಖ್ಯ ವೃತ್ತಿಯನ್ನೇ ಜೀವ ವಿಮಾ ಪ್ರತಿನಿಧಿಯಾಗಿ ನಾನು ಹಿಡ್ಕೊಂಡೆ. ಹಂಗೆ ಅಂದಿಂದ ಇಂದಿನವರೆಗೆ ನಾನು ಹಿಂದೆ ತಿರುಗಿ ನೋಡಿದ್ದಿಲ್ಲ. ಬೆಳಿತಾ 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 ಬಂತು. ನನಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದು ಇನ್ಶೂರೆನ್ಸ್. ಈ ಲೋಕದ ಜನಕ್ಕೂ ಇನ್ಶೂರೆನ್ಸ್ ಇಂದ ಪ್ರಯೋಜನ ಆಯ್ತು. ಓಕೆ, ಅದೇ ಇದೀಗ ನಿಂಗಳ ವೃತ್ತಿ ಬದುಕಿನ ಹೇಳಿದೆ. ನಿಂಗ ಗುತ್ತಿಗಾರಿಗೆ ಬಂದದ್ದು ಇಂಡಸ್ಟ್ರಿ ಮಾಡ್ಲಿ ಹೇಳಿ. ಈಗ ಎನ್ನ ಪ್ರಶ್ನೆ ಎಂತರ ಹೇಳಿದೆ, ಅಂಬಗ ನಿಂಗ ಎಲ್ಲಿ ಅಣವು? ನಿಂಗ ಗುತ್ತಿಗಾರಿನವ್ವ? ಈ ಕರುವಾಜೆ ಹೇಳುವಂತದ್ದು ಬರ್ತದೆ ಎಲ್ಲಿ? ಕರುವಾಜೆ ಹೇಳ್ತಿಲ್ಲಾರೆ ಎಂಗಳ ಆದಿ ಬಾಯಾರು ಹೇಳ್ತು. ಈಗ ಕಂಬಾರು ದೇವಸ್ಥಾನ ಇದೆ, ಅದು ಎಂಗಳ ಮೂಲ ದೇವಸ್ಥಾನ. ಬಾಯಾರಿಂದ ಎಂಗಳ ಹಿರಿ ತಲೆಗ ಎಷ್ಟು ವರ್ಷ ಹೇಳಿ ಗೊತ್ತಿಲ್ಲ ನನಗೆ. ಇಲ್ಲಿಗೆ ಬಂದು ಅಲ್ಲಿ ನನಗೆ ಈಗ ಹೋಗ್ತಾ ಇರ್ತದೆ ದೇವಸ್ಥಾನಕ್ಕೆ. ಆದರೆ ಅಲ್ಲಿಂದ ಹೆಂಗ ಇತ್ಲಾಗಿ ಬಂದದ್ದು ಮುಕ್ಕುಡ ಕುಟುಂಬ ಹೇಳ್ತಾರೆ. ಮುಕ್ಕುಡ ಕುಟುಂಬಕ್ಕೆ ಇಲ್ಲಿಗೆ ಬಂದು ಎನ್ನ ಅಜ್ಜನೇ ಮಧ್ಯೆ ಇಲ್ಲಿಗೆ ಬಂದು ಇಲ್ಲಿ ಗುತ್ತಿಗಾರಿ ನೆಲೆಸಿದ್ದು. ಗುತ್ತಿಗಾರಿ ಆನು ನೆಲೆಸಿ ಸಾಮಾನ್ಯ ಒಂದು 35 ವರ್ಷ 35 ವರ್ಷದ ಮೇಲೆ ಗುತ್ತಿಗಾರಿ ಇಲ್ಲಿ ಕರುವಾಜೆ ಹೇಳೋದನ್ನು ಮನೆ ಮಾಡಿಕೊಂಡು ನಾನು ಎನ್ನ ಸಂಸಾರ, ಎನ್ನ ಹೆಂಡತಿ, ನನ್ನ ಮಕ್ಕಳೊಟ್ಟಿಗೆ ಇದ್ದೆ. ಈಗದೇ ಲೈಫ್ ಇನ್ಶೂರೆನ್ಸ್ ಹೇಳ್ರೆ ಎಂತರ ಮತ್ತೆ ನನಗೆ ಗೊಂತಿಪ್ಪ ಹಂಗಿದೆ. ನನಗೆ ತುಂಬಾ ವಿಚಾರ ಇದ್ರ ಬಗ್ಗೆ ಗೊಂತಿಲ್ಲ. ಹಂಗೇಳಿ ಅಮ್ಮ ಹೇಳುದು ಕೇಳಿದೆ, ಪಾಲಿಸಿ ಹೇಳಿ ಅಲ್ಲ, ಇದ್ರ ಬಗ್ಗೆ ಒಂದಷ್ಟು ವಿವರ ತಿಳಿಸಿಕೊಡುವಿರ? ಇನ್ಶೂರೆನ್ಸ್ ಹೇಳಿದರೆ ವಿಮೆ ಹೇಳಿದರೆ ಎಂತರ ಕೇಳಿದ್ರೆ ಇಟ್ಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಕಂಪನಿ ಅಂಡ್ ಒಂದು ವ್ಯಕ್ತಿ ಅಥವಾ ಒಂದು ಸಂಸ್ಥೆ. ನಾನು ಜೀವ ವಿಮಾ ಸಂಸ್ಥೆಯ ಜೊತೆಗೆ ಒಂದು ಮಾಡುವಂತಹ ಒಡಂಬಡಿಕೆ ಇನ್ಶೂರೆನ್ಸ್. ಅದಕ್ಕೆ ಒಂದು ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಪಾಲಿಸಿ. ಇಂತಿಷ್ಟು ಕಟ್ಟಿಕೊಂಡು ಬತ್ತೆ, ಇಂತಿಷ್ಟು ವರ್ಷ ಕಟ್ಟುತ್ತೆ.
ಒಂದು ವೇಳೆ ನನಗೇನಾದ್ರೂ ವ್ಯತ್ಯಾಸ ಆಗ್ತುಲಾರೆ ನನಗೆ ಇಷ್ಟು ಮೊತ್ತವ ಇನ್ಶೂರೆನ್ಸ್ ಕಂಪನಿ ಎನ್ನ ಸಂಸಾರಕ್ಕೆ ಕೊಡಬೇಕು, ಅಥವಾ ನನಗೇನೋ ಆಗಿಲ್ಲ ನಾನು ಒಡಂಬಡಿಕೆ ಮಾಡಿಕೊಂಡಂತಹ ಈ ಟರ್ಮ್ ಏನು ಅವಧಿ ಮುಗಿತು ಆವಾಗ ನಾನು ಕಟ್ಟಿದ ಹಣಕ್ಕೆ ಇಂತಿಷ್ಟು ಬಡ್ಡಿ ಸೇರಿಸಿ ಕೊಡಕ್ಕೆ ಕೊಡುವಂಥದ್ದು ಒಂದು ಲೈಫ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ಇಲ್ಲಿ ಹೆಂಗೆ ಕೇಳಿದ್ರೆ ಅದು ಕೂಡ ಒಡಂಬಡಿಕೆ, ಎನ್ನ ಸಂಸಾರ ಮತ್ತು ಈ ವಿಮಾ ಕಂಪನಿ ಒಡಂಬಡಿಕೆ ಮಾಡಿರ್ತು. ನಾನು ಇಂತಿಷ್ಟು ಸಮಯಕ್ಕೆ ನನಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕು ಹೇಳಿ ತಕ್ಕೊಂಬೋದು, ನಾನು ಇಂತಿಷ್ಟು ದುಡ್ಡು ಕಟ್ಟುತ್ತೆ. ಇದಕ್ಕೆ ಏನಾದರೂ ಆರೋಗ್ಯ ಸಮಸ್ಯೆ ಎನಿಗಾಗ್ಲಿ ಇದು ಸಂಸಾರಕ್ಕಾಗ್ಲಿ ಬಂದ್ರೆ ಇಂತಿಷ್ಟು ಲಕ್ಷದವರೆಗೆ ನಿಮ್ಗೆ ಭರಿಸಿಕ್ಕು ಹೇಳುವಂತಾದ್ರ ಹೆಲ್ತ್ ಇನ್ಶೂರೆನ್ಸ್ ಇಪ್ಪಂತದ್ದು. ಇನ್ನು ಜನರಲ್ ಇನ್ಶೂರೆನ್ಸ್ ಮೇನ್ ಆಗಿ ಮೂರೇ ಇತ್ತು ಇನ್ಶೂರೆನ್ಸ್: ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್. ಜನರಲ್ ಇನ್ಶೂರೆನ್ಸ್ ಇಲ್ಲಿ ಕೆಲವು ವಿಧದ್ದು: ವೆಹಿಕಲ್ ಇನ್ಶೂರೆನ್ಸ್ ಇದ್ದು, ಫೈರ್ ಇನ್ಶೂರೆನ್ಸ್ ಇದ್ದು, ಹೋಮ್ ಇನ್ಶೂರೆನ್ಸ್ ಅಂದ್ರೆ ಬಿಲ್ಡಿಂಗಿನ ಇನ್ಶೂರೆನ್ಸ್ ಇದ್ದು, ಎನಿಮಲ್ ಇನ್ಶೂರೆನ್ಸ್ ಕ್ಯಾಟ್ಲ್ ಇನ್ಶೂರೆನ್ಸ್ ಇದ್ದು, ಇದೆ ಮತ್ತೆ ಟ್ರಾವೆಲ್ ಇನ್ಶೂರೆನ್ಸ್ ಇದೆ, ಅಬ್ರಾಡಿಗೆ ಹೋಗ್ತಾರೆ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಇರ್ತದೆ. ಅದೆಲ್ಲ ಜನರಲ್ ಇನ್ಶೂರೆನ್ಸ್ನ ಕ್ಯಾಟಗರಿ ಬರ್ತದೆ. ಅದು ಕೂಡ ಒಂದು ವೆಹಿಕಲ್ಗಾಗಲಿ ಒಂದು ಬಿಲ್ಡಿಂಗಿಗಾಗಲಿ ಕಾಂಟ್ರಾಕ್ಟ್, ಆ ಬಿಲ್ಡಿಂಗಿನ ಓನರು ಮತ್ತು ಆ ವೆಹಿಕಲ್ನ ಓನರಿಗೂ ಕಂಪನಿಗೂ ಒಂದು ಒಡಂಬಡಿಕೆ. ಏನಾದರೂ ಅಪಘಾತಗಾತುಲರ್ ಅದರ ಖರ್ಚಿನ ಭರಿಸಿತ್ತು, ಇಲ್ಲಾಂದರೆ ನೀವು ಕಟ್ಟಿದ ದುಡ್ಡು ಅದು ಗೌರ್ಮೆಂಟ್ ಇದೆ ಆ ಕಂಪನಿಗೆ ಹೋಗಿ ಏನು ಆಯ್ತಿಲ್ಲರೆ ಅವಕ್ಕೆ ಲಾಭ. ಏನಾದ್ರು ಆತುಲರ ಸ್ವಲ್ಪ ಈ ರಿಸ್ಕಿನ ಹೊರಕಾವತ್ತು ಎಲ್ ಐ ಸಿ ಆಗಲಿ ಯಾವುದೇ ಇನ್ಶೂರೆನ್ಸ್ ಕಂಪನಿ ಇಪ್ಪಂತ ವ್ಯವಸ್ಥೆ ಅದು ವಿಮೆ. ಮತ್ತೆ ವಿಮೆ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಬೇಕು ಹುಡುಗ. ಯಾಕೆ ಕೇಳಿದ್ರೆ ಒಂದು ಇಂಗ್ಲಿಷ್ ಮಾತಿದ್ದು, ಇನ್ಶೂರೆನ್ಸ್ ಈಸ್ ನಾಟ್ ಟು ಬಿಕಮ್ ರಿಚ್, ಇನ್ ದ ಅಬ್ಸೆನ್ಸ್ ಆಫ್ ಯು ಯುವರ್ ಫ್ಯಾಮಿಲಿ ಶುಡ್ ನಾಟ್ ಬಿಕಮ್ ಪೂವರ್ ಇನ್ ಫೈನಾನ್ಷಿಯಲಿ. ಅಲ್ವೇ ಇದ್ದಷ್ಟು ದಿನ ಇದು ನಡೀತಾ ಇತ್ತು. ಆದರೆ ಯಾರಿಗೆ ಯಾವಾಗ ಎಂತ ಹೊತ್ತು ಹೇಳಿರ್ತಿಲ್ಲ, ಏನಾದರೂ ಅವಘಡ ಅನಿರೀಕ್ಷಿತವಾಗಿ ಏನಾದ್ರು ಅವಘಡ ಆಯಿತು ಅಂತಹ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿಯ ಕೊಡುವುದೇ ಈ ಇನ್ಶೂರೆನ್ಸ್ ಕಂಪನಿಗಳು. ಅದಕ್ಕೆ ಇನ್ಶೂರೆನ್ಸ್ ಬೇಕೇ ಬೇಕು ನಂಗೆ ಹೇಳೋದು. ಮತ್ತೆ ಇದು ಲೈಫ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ಗೆ ಬಂದರೆ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಷ್ಟೇ ಅಗತ್ಯ. ಈಗಿನ ಕಾಲಲ್ಲಿ ಯಾವಾಗ ಹೋಗಿ ಆಸ್ಪತ್ರೆಗೆ ಸೇರ್ಕಾಲಿ ಹೇಳಿರ್ತಾರೆ, ಆಕ್ಸಿಡೆಂಟ್ ಆಯಿತು, ಅನಾರೋಗ್ಯ ಆಯಿತು, ಇಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದರೆ ಒಂದು ಸಣ್ಣ ಪುಟ್ಟ 10-20-50 ಸಾವಿರವರೆಗೆ ನಾವು ನಿಭಾಯಿಸಲು, ಆದರೆ ಲಕ್ಷಗಟ್ಟಲೆ ಆಗುತ್ತೆ. ಈಗ ಸಾಮಾನ್ಯ ಆಸ್ಪತ್ರೆಗೆ ಹೋದರೆ ಅವ ಆಸ್ಪತ್ರೆಗೆ ಹೋದ್ರೆ 3 ಲಕ್ಷ ಖರ್ಚಾಗ್ತದೆ, 5 ಲಕ್ಷ. ನಾವು ಆಪರೇಷನ್, ಹಾರ್ಟ್ ಆಪರೇಷನ್, ಓಪನ್ ಹಾರ್ಟ್ ಸರ್ಜರಿ ಅಥವಾ ಇನ್ನು ಲಿವರ್ ಟ್ರಾನ್ಸ್ಫರೆಂಟ್ ಅಂಥದ್ದೆಲ್ಲ ಬಂತುಲರೆ ಕೆಲವು ಲಕ್ಷಗಳು 10-20-30 ಲಕ್ಷಗಳು ಖರ್ಚಾಗುತ್ತೆ. ಅಂಥ ಸಂದರ್ಭದಲ್ಲಿ ಫೈನಾನ್ಷಿಯಲ್ ನಮ್ಮ ಇದ್ದ ಸೇವಿಂಗ್ಸ್ ಖಾಲಿ ಆಗುತ್ತೆ. ಕೊನೆಗೆ ಎಲ್ಲಿ ಆಗುತ್ತೆ ನಮ್ಮ ಭೂಮಿ, ಚಿನ್ನ ಎಲ್ಲವೂ ಮಾರಾಟ ಮಾಡೋಕ್ಕೆ ಆಗುತ್ತೆ. ಯಾಕೆ ಜೀವ ಮುಖ್ಯ, ಅದಕ್ಕೋಸ್ಕರ. ಹಾಗಾಗಿ ಈ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಂಡವ್ರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ, ಅವರ ಸೇವಿಂಗ್ಸ್ ಏನು ತೊಂದರೆ ಆಗುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಆದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಂಬಲೇಬೇಕು ಹೇಳ್ತಾನೆ. ಜನರಲ್ ಇನ್ಶೂರೆನ್ಸ್ ಹೇಳೋದಂದ್ರೆ ಕಡ್ಡಾಯ, ಗೌರ್ಮೆಂಟೇ ಹೇಳ್ತಾ ಇದ್ದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬೇಕೇ ಬೇಕು. ಥರ್ಡ್ ಪಾರ್ಟಿ ಅಂದರೆ ಮೂರನೇ ವ್ಯಕ್ತಿಗೆ ಅಥವಾ ಮೂರನೇ ವಸ್ತುವಕ್ಕೆ ಏನಾದರೂ ತೊಂದರೆ ಆದಾಗ, ಆ ಗಾಡಿಯಿಂದ ಏನಾದರೂ ಆಕ್ಸಿಡೆಂಟ್ ಆಗಿ ತೊಂದರೆ ಆದಾಗ ಅವ ಕೋರ್ಟಿಗೆ ಹೋಗಲಾಗೆ ಅವನ ನಷ್ಟವೆಲ್ಲ ಭರಿಸೋಕ್ಕಾಗುತ್ತೋ ಆರ್ ಸಿ ಓನರ್. ಆದರೆ ಈ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ದಿಲ್ಲ ಆದರೆ ಇನ್ಶೂರೆನ್ಸ್ ಕಂಪನಿ ಅದರ ನಿಭಾಯಿಸುತ್ತೆ. ಅದಕ್ಕೋಸ್ಕರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆದರೂ ಬೇಕು ವೆಹಿಕಲ್ಗಳು. ಇದಿಷ್ಟು ಮೇನ್ 3 ವಿಧದ ಇನ್ಶೂರೆನ್ಸ್. ಈಗ 3 ವಿಧದ ಇನ್ಶೂರೆನ್ಸ್ ನಿಂದ ಹೇಳಿದ್ವಿ. ಈಗ 40 ವರ್ಷದಿಂದ ಈ ಒಂದು ಫೀಲ್ಡ್ ಇದ್ದಿ, ನಿಂಗ ಖಾಲಿ ನಮ್ಮ ಭಾರತದ ಲೈಫ್ ಇನ್ಶೂರೆನ್ಸ್ ಕಂಪನಿ ಒಟ್ಟಿಗೆ ಮಾತ್ರ ವರ್ಕ್ ಮಾಡ್ತಾ ಇರ್ತದ, ಅಲ್ಲ ಬೇರೆ ಬೇರೆ ಕಂಪನಿ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀರಾ? ಶುರುವಿಗೆ ನಾನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC ಮಾತ್ರ ವರ್ಕ್ ಮಾಡಿಕೊಂಡಿದ್ದೆ. ಆಗ ಪ್ರೈವೇಟ್ ಕಂಪನಿಗೆ ಇತ್ತೇ ಇಲ್ಲ. ಪ್ರೈವೇಟ್ ಕಂಪನಿಗೆ ಇತ್ತೀಚೆಗೆ ಬಂದದ್ದು ಒಂದು 10-20 ವರ್ಷ ಅಷ್ಟೇ ಬಂದು. ಈಗ ಸಾಮಾನ್ಯ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ 25 ಕಂಪನಿ ಇದ್ದು ಲೈಫ್ ಇನ್ಶೂರೆನ್ಸ್ ಇದೆ. ಆದರೆ ಜೈಂಟ್ ಹೇಳಿದ್ರೆ ಇಂದಿಗೂ ಲೈಫ್ ಇನ್ಶೂರೆನ್ಸ್ LIC ಬೀಟ್ ಮಾಡುವ ಕಂಪನಿ ಇಷ್ಟರವರೆಗೆ ಬಂದಿದೆ. ಅಷ್ಟು ಸ್ಟೆಬಿಲಿಟಿ ಇದ್ದದಕ್ಕೆ ಅಂಥ ದೊಡ್ಡ ಕಂಪನಿ LIC ಹೇಳಿದೆ.
ನನ್ನ ಹತ್ರ LIC ಮುಖ್ಯ, ಆನಂತರ ಪ್ರೈವೇಟ್ ಇನ್ಶೂರೆನ್ಸ್ ಕೂಡ ಇದ್ದೆ ನಾನು. ಇದೆ ಟಾಟಾ AIA ಇದ್ದು, ಬಜಾಜ್ ಇದ್ದು, ಮತ್ತೆ ಲೈಫ್ ಇನ್ಶೂರೆನ್ಸ್ ಇದು 3 ಕಂಪನಿ ಇದ್ದು. ಇನ್ನು ಹೆಲ್ತ್ ಇನ್ಶೂರೆನ್ಸ್ಗೆ ಬಂದ್ರೆ LIC ಹೆಲ್ತ್ ಇನ್ಶೂರೆನ್ಸ್ ಇದ್ದು, ಅದಲ್ಲದೆ ಸ್ಟಾರ್ ಹೆಲ್ತ್ ಇದ್ದು, ಗ್ಯಾಲಾಕ್ಸಿ ಇದ್ದು, ಟಾಟಾ AIG ಇದ್ದು, ಬಜಾಜ್ ಇದ್ದು, ಅದು ಕೂಡ ಹೆಲ್ತ್ ಇನ್ಶೂರೆನ್ಸ್ ನನ್ನ ಹತ್ರ ಇದ್ದು. ವೆಹಿಕಲ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್ ಬಂದ್ರೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಮತ್ತು ರಿಲಯನ್ಸ್ ಇದೆರಡು ಕಂಪನಿ ವೆಹಿಕಲ್ ಇನ್ಶೂರೆನ್ಸ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ನಾನು ವರ್ಕ್ ಮಾಡ್ತಾ ಇದ್ರೆ ಈ ಸಂಸ್ಥೆಯಲ್ಲಿ ನನ್ನ ಮಗನು ಇನ್ಶೂರೆನ್ಸ್ ಏಜೆಂಟ್, ನನ್ನ ಹೆಂಡತಿಯು ಇನ್ಶೂರೆನ್ಸ್ ಏಜೆಂಟ್, ನನ್ನ ಮಗಳು ಇನ್ಶೂರೆನ್ಸ್ ಏಜೆಂಟ್. ಹಾಗಾಗಿ ಒಬ್ಬ ವ್ಯಕ್ತಿಗತವಾಗಿ ನೋಡಿದ್ರೆ ಒಂದು ಲೈಫ್ ಇನ್ಶೂರೆನ್ಸ್ ಇದ್ರೆ ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಕಂಪನಿಯ ಏಜೆನ್ಸಿ ತಕೊಂಬಂಗಿಲ್ಲ, ರೂಲ್ಸ್ ಇಲ್ಲ, ಅದು ತಪ್ಪು ಹಂಗ್ ಮಾಡಿದ್ರೆ. ಆದ್ರೆ ಏನಾಗೆ ನನ್ನ ಹೆಂಡತಿಯ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಇದ್ದು, ನನ್ನ ಮಗಳು 4 ವಿಧದ ಇನ್ಶೂರೆನ್ಸ್ ಕಂಪನಿಗಳು ಹಿಡ್ಕೊಂಡಿದೆ. ಕಸ್ಟಮರಿಗೆ ಯಾವ ಇನ್ಶೂರೆನ್ಸ್ ಬೇಕು ನಾವು ಕೇಳ್ತಾ ಆದ್ರೆ ಹೆಂಗ ಕೊಡ್ತಾರೆ. ಇದು ಹೆಂಗೆ ಕೇಳಿದ್ರೆ ಹೆಂಗ ತರಕಾರಿ ಅಂಗಡಿಯಲ್ಲಿ ನಿಂಗೆ ಯಾವ್ದು ಬೇಕು, ಸೌತೆಕಾಯಿ ಬೇಕಾ, ಕುಂಬಳಕಾಯಿ ಬೇಕಾ, ಹಣ್ಣಿನ ಅಂಗಡಿಯಲ್ಲಿ ಬೇರೆ ಬೇರೆ ಇದ್ದಲ್ಲ, ಆ ರೀತಿ ನಿಂಗೆ ಯಾವ್ದು ಬೇಕು ಆದ್ರೆ ಹೆಂಗ ಕೊಡ್ತೇವೆ ಅಷ್ಟೇ. ಓಕೆ, ಹೊಂದಿಕೊಂಬಂತಹ ಇನ್ಶೂರೆನ್ಸ್ ಹೆಂಗ ಕೊಡ್ತೇವೆ. ಓಕೆ, ಇನ್ನು ರಿಸ್ಕ್ ಫ್ಯಾಕ್ಟರಿಂಗ್ ಹೇಳಿ ಬರ್ತಾರೆ. ಖಂಡಿತ ಈಗಿನ 2026 ನೋಡ್ತಾರೆ, ಸುಮಾರಷ್ಟು ಜನ ಹೆದರುದು ರಿಸ್ಕಿಂಗ್. ಸೊ ನಿಂಗ ಈ ರಿಸ್ಕ್ ಫ್ಯಾಕ್ಟರ್ ನ ಬಗ್ಗೆ ಎಂತ ಹೇಳಿ ಇಷ್ಟಪಡ್ತೀವಿ? ಈಗ LIC ಹೇಳಿ ಅಲ್ಲ, ಒಟ್ಟಾಗಿ ಈ ಒಂದು ನಾವು ಒಂದು ಇನ್ಶೂರೆನ್ಸ್ ಹಾಕುತ್ತಾ ಇದ್ದು ಹೇಳಿದ್ರೆ ಅದರಿಂದ ಬಪ್ಪ ರಿಸ್ಕ್ ಫ್ಯಾಕ್ಟರಿಂಗ್ ಎಂತ ಹೇಳಿ ಇಷ್ಟಪಡ್ತೀವಿ? ಈಗಿನ ಕಾಲಲ್ಲಿ LIC ಹೇಳಿದ್ರೆ ಹಿಂದೆ ಹೋಗ್ತೋಲ್ಲ. ಯಾಕೆ ಕೇಳಿದ್ರೆ ರಿಟರ್ನ್ಸ್ ಕಡಿಮೆ, ಸಹಜವಾಗಿಯೇ ಕಡಿಮೆ. ಆದರೆ ಈಗ LIC ಕೂಡ ಚೇಂಜ್ ಆಯ್ತು, ಸುಮಾರು ಚೇಂಜ್ ಆಯ್ತು. ಮೊದಲು 15 ವರ್ಷ 20 ವರ್ಷ ಕಟ್ಟಕ್ಕಿತ್ತು ಒಂದು ಇನ್ಶೂರೆನ್ಸ್ ತಕೊಂಡಾಳೆ. ಆದರೆ ಈಗ ಕೇವಲ 5 ವರ್ಷ ಕಟ್ಟಿದ್ರೆ ಸಾಕು ಅಂತ ಇನ್ಶೂರೆನ್ಸ್ ಕೂಡ ಬಂತು. ಪ್ಲಸ್ ರಿಸ್ಕ್ ಇಪ್ಪಂತ ಇನ್ಶೂರೆನ್ಸ್ ಇದ್ದು, ರಿಸ್ಕ್ ಇಲ್ಲದಂತ ಇನ್ಶೂರೆನ್ಸ್ ಎಲ್ಲ ರಿಸ್ಕ್. ಆದ್ರೂ ಹಿರಿಯ ನಾಗರಿಕ ಇದ್ದು ಮಕ್ಕಳಿಗೆ, ಈಗ ಹಿರಿಯ ನಾಗರಿಕಕ್ಕೆ ಇನ್ಶೂರೆನ್ಸ್ ಕೊಡುವ ಹಾಗಿಲ್ಲ. ಆಫ್ಟರ್ 65 ಯಾವುದೇ ಇನ್ಶೂರೆನ್ಸ್ ಇರ್ತದೆ. ಆದರೆ ಓಕೆ, ಪೆನ್ಷನ್ ಯೋಜನೆಗೆ ಕೊಡ್ತೇವೆ ಹೆಂಗ ಬೇಡ. ಸಣ್ಣ ಪ್ರಾಯದ 18 ವರ್ಷ ಆದವು ಟರ್ಮ್ ಇನ್ಶೂರೆನ್ಸ್ ಇದ್ದು, ಟರ್ಮ್ ಇನ್ಶೂರೆನ್ಸ್ ಹೇಳಿದ್ರೆ ಸಣ್ಣ ಪ್ರೀಮಿಯಂ, ದೊಡ್ಡ ಇನ್ಶೂರೆನ್ಸ್ ಇತ್ತು. ಉದಾಹರಣೆಗೆ ನನ್ನ ಮಗನೇ ಮಾಡಿಸ್ಕೊಂಡಿದ್ದೆ, 1 ಕೋಟಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೆ. ಕಟ್ಲೆ ಬಾರಿ ಒಂದು 10 ವರ್ಷವೇ ಕಟ್ಟರೆ ಸಾಕು, ಕೇವಲ 10-25 ಸಾವಿರ ರೂಪಾಯಿ ಕಟ್ಟರೆ ಅಥವಾ 10 ವರ್ಷ ಕಟ್ಲೆ. ಪ್ರೀಮಿಯಂ ಪೇಯಿಂಗ್ ಟರ್ಮ್ ಇಸ್ ಓನ್ಲಿ 10 years. ಆದ್ರೆ ಅವನ 75 ವರ್ಷ ವಯಸ್ಸಿನ ತನಕ 1 ಕೋಟಿಯ ಇನ್ಶೂರೆನ್ಸ್ ಇತ್ತು ಅವನಿಗೆ. ಯಾಕೆ ಇನ್ಶೂರೆನ್ಸು ಈ ದೊಡ್ಡ ಟರ್ಮಿಗೆ ಯಾಕೆ ಬೇಕು ಕೇಳಿದ್ರೆ, ಏನಾದ್ರು ವ್ಯತ್ಯಾಸ ಆದರೆ, ಈಗ ಸಣ್ಣ ಪ್ರಾಯದ 18 ವರ್ಷಕ್ಕೆ ಕೆಲಸಕ್ಕೆ ಸೇರ್ತಾ ಅವನಿಗೆ ಲೋನ್ಗೂ ಕೂಡ ಇದ್ದುಳ್ಯಾರೆ. ಆ ಲೋನಿಗೆ ಎಷ್ಟು ಲೋನ್ ಇದ್ದು ಅಷ್ಟು ಇನ್ಶೂರೆನ್ಸ್ ಅಂತೂ ಬೇಕೇ ಬೇಕು. ಇಲ್ಲಲಾರೆ ಇವಂಗೆ ಏನಾದರೂ ವ್ಯತ್ಯಾಸ ಆದರೆ ಇವನ ಸಂಸಾರಕ್ಕೆ ಆ ಲೋನು ಹೊರೆ ಬಂದೇ ಬತ್ತು. ಬ್ಯಾಂಕಿನೋ ಅದಾದ ಹೇಳುವಂಥದ್ದು ಕೇಳ್ತಿಲ್ಲ. ಬ್ಯಾಂಕಿನೋ ಏನು ರೆಕಾರ್ಡ್ ಇದ್ದು ಅದರ ಪ್ರಕಾರ ಮೂವ್ ಆಗಿಯೇ ಆಯ್ತು. ಅದಕ್ಕೋಸ್ಕರ ಟರ್ಮ್ ಇನ್ಶೂರೆನ್ಸ್ ಆದರೂ ಒಬ್ಬ ವ್ಯಕ್ತಿಗೆ ಇರಲೇಬೇಕು. ಅದು ಜವಾಬ್ದಾರಿಯುತವಾಗಿ ಸಂಸಾರ ಸಾಗಿಸುವಂತಹ, ಇಡೀ ಸಂಸಾರವ ಹೊರುವಂತಹ ಬ್ರೆಡ್ ವಿನ್ನರ್ ಹೇಳ್ತವಲ್ಲ, ಅಂಥವಕ್ಕಂದು ಅವನ ವಾರ್ಷಿಕ ಉತ್ಪತ್ತಿಯ 20 ಪಟ್ಟು ಇನ್ಶೂರೆನ್ಸ್ ಬೇಕು ಸಾಮಾನ್ಯ ಲೆಕ್ಕಾಚಾರ ಪ್ರಕಾರ. ಉದಾಹರಣೆಗೆ ಒಬ್ಬಂಗೆ 1 ಲಕ್ಷ ರೂಪಾಯಿ ವಾರ್ಷಿಕ ಉತ್ಪತ್ತಿ ಇದ್ರೆ ಅಥವಾ 10 ಲಕ್ಷ ರೂಪಾಯಿ ವಾರ್ಷಿಕ ಉತ್ಪತ್ತಿ ಇದ್ರೆ ಅವನಿಗೆ 2 ಕೋಟಿಯ ಇನ್ಶೂರೆನ್ಸ್ ಬೇಕು. 10 ಲಕ್ಷದ ಇನ್ಶೂರೆನ್ಸ್, 10 ಲಕ್ಷದ ಉತ್ಪತ್ತಿ ಇದ್ರೆ ಅವನ ಉತ್ಪತ್ತಿಯ 20 ಪಟ್ಟು ಇನ್ಶೂರೆನ್ಸ್ ಬೇಕು ಉಂಟು. ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಮಾಡಿಕೊಂಡ್ಬಿಡುತ್ತೆ. 20 ಕೋಟಿ ಇನ್ಶೂರೆನ್ಸ್ ಹೇಳಿದ್ರೆ ಅಂದ್ರೆ ಅಷ್ಟು ಪಾಕೆಟ್, ಅಷ್ಟು ಇರೇ ಕುಡಿಯಕ್ಕ ಅಷ್ಟೇ ಬೇಕು, ಕಮ್ಮಿ ಮಾಡಿಕೊಂಬಲಕ್ಕು. ಅಟ್ಲೀಸ್ಟ್ ಅವನಿಗೆ ಸಾಲ ಎಷ್ಟಿದ್ದು ಅಷ್ಟು ಮಾಡಲೇಬೇಕು. ಓಕೆ, ಈಗ ಅದೇ ಈ ಒಂದು 40 ವರ್ಷದಲ್ಲಿ ಯಾವುದಾದ್ರೂ ಒಂದು ಪಾಲಿಸಿಗ ಅಂದಿಂದ ಇಂದಿನವರೆಗೆ ಇದ್ದು ಅಥವಾ ಈಗ ಸುಮಾರಷ್ಟು ವ್ಯತ್ಯಾಸಂಗ ಆಯ್ದು, ಇದ್ರ ಬಗ್ಗೆ ನೀವು ಹೇಳಿದ್ರೆ? ಅಂದು ಪಾಲಿಸಿಗೋ ಹೇಳಿದ್ರೆ LIC ಹೇಳಿದ್ರೆ 15 ವರ್ಷ 20 ವರ್ಷ 25 ವರ್ಷ 35 ವರ್ಷ ವಾಯಿದೆಯ ಲೈಫ್ ಇನ್ಶೂರೆನ್ಸ್ ಇತ್ತಷ್ಟೇ. ಅಂದ್ರೆ ಆ ವ್ಯಕ್ತಿಗೆ ಏನಾದ್ರು ವ್ಯತ್ಯಾಸ ಆದ್ರೆ ಕೊಡ್ತಿದ್ದವು. ಇಲ್ಲೇನಾದ್ರೆ ಅವ ಕಟ್ಟಿಕೊಂಡೇ 25 ವರ್ಷ 30 ವರ್ಷ ಮೆಚುರಿಟಿ ಅಪ್ಪಾಗ ಸಿಕ್ಕುತ್ತೆ. ಮತ್ತು ಮಿನಿಮಮ್ ಟರ್ಮ್ 15 ವರ್ಷ ಇತ್ತು, ಕಮ್ಮಿ ತಿಳಿ. ಈಗ ಎಂತ ಇದು ಕೇಳಿದ್ರೆ ಕೇವಲ 5 ವರ್ಷ ಕಟ್ಟಿದ್ರೆ ಸಾಕು. ಯೂಲಿಪ್ ಪಾಲಿಸಿಗಳು ಬಂತು, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ.
ಎಂಗಳ LIC ಇಂಡೆಕ್ಸ್ ಪ್ಲಸ್, ಪ್ರೊಟೆಕ್ಷನ್ ಪ್ಲಸ್, ನಿವೇಶ್ ಪ್ಲಸ್ ಎಲ್ಲ ಇದ್ದು. ಅದು ಹೆಂಗೆ ಕೇಳಿದ್ರೆ ಕೇವಲ 5 ವರ್ಷ ಕಟ್ಟಿ ಬಿಟ್ಟರೂ ಸಾಕು ನೀವು. ಆದರೆ ನಿಮಗೆ ಎಷ್ಟು ಟರ್ಮ್ ಹಾಕಿದ್ದು 20 ವರ್ಷ 25 ವರ್ಷ ಅಷ್ಟೆಲ್ಲವೂ ಟರ್ಮನ್ನು ಕವರ್ ಮಾಡ್ತು. ಪ್ಲಸ್ ನಿಮ್ಗೆ ಹಾಕಿದ ಪೈಸೆ ಈಗ ಮ್ಯೂಚುವಲ್ ಫಂಡಿಗೆ ಹೋಗ್ತು, ಅದರಲ್ಲಿ ಒಳ್ಳೆ ರಿಟರ್ನ್ಸು ಗೊತ್ತು ಅದರ ಕೊಟ್ಟು. ಅದಕ್ಕೋಸ್ಕರ ಟರ್ಮ್ ಇನ್ಶೂರೆನ್ಸ್ ವಿತ್ ಸೇವಿಂಗ್ಸ್ ಅಂದರೆ ಈಗಿನ LICಯ ಯೂಲಿಪ್ ಪಾಲಿಸಿ ಪ್ರೈವೇಟ್ನವ್ರದ್ದು ಇದ್ದು ಇಲ್ಲಲಿಲ್ಲ. ಆದರೆ ನಾನು LIC ಜಾಸ್ತಿ ಒತ್ತಿ ಯಾಕೆ ಹೇಳ್ತಾ ಕೇಳಿದ್ರೆ LICಗೆ ಹಾಕಿದ ಪ್ರತಿಯೊಂದು ರೂಪಾಯಿಯು ಸಾವರಿನ್ ಗ್ಯಾರಂಟಿ ಇದ್ದು, ಸೆಂಟ್ರಲ್ ಗವರ್ಮೆಂಟಿನ ದೃಢತೆ ಇದ್ದಂಗೆ. 1 ಕೋಟಿ ರೂಪಾಯಿ ನಿಂಗೆ ಇನ್ವೆಸ್ಟ್ ಮಾಡಿ LIC, ಪ್ರೈವೇಟ್ ಹೇಳ್ತಿಲ್ಲ LIC, ಆ 1 ಕೋಟಿ ರೂಪಾಯಿ ಕೂಡ ಸೆಂಟ್ರಲ್ ಗವರ್ಮೆಂಟ್ ಸಾವರಿನ್ ಗ್ಯಾರಂಟಿ ಕೊಡ್ತು. ಅದೇ ನಾವು ತಕೊಂಡೋಗಿ ಬ್ಯಾಂಕಿಲಿ ಇಡಿ 1 ಕೋಟಿ ರೂಪಾಯಿ ಡೆಪಾಸಿಟ್ ಇಟ್ಟಿದ್ದಾಳೆ ಆದ್ರೆ ಮೊನ್ನೆವರೆಗೆ 5 ಲಕ್ಷ ಇತ್ತು, ಈಗ 10 ಲಕ್ಷ ಮಾಡಿದ್ರು. 10 ಲಕ್ಷ ಮಾತ್ರ ಸಾವರಿನ್ ಗ್ಯಾರಂಟಿ ಬ್ಯಾಂಕ್ಗಳಲ್ಲಿ, ಎನಿ ನ್ಯಾಷನಲೈಸ್ಡ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕಿಗೆ ಹೋಗಿ, ಕೆನರಾ ಬ್ಯಾಂಕಿಗೆ ಹೋಗಿ, ಯಾವುದೇ ಬ್ಯಾಂಕಿಗೆ ಹೋಗಿ ಒಬ್ಬ 1 ಕೋಟಿ ರೂಪಾಯಿ ಡೆಪಾಸಿಟ್ ಇಟ್ಟಿದ್ದಾರೆ. ಆ ಬ್ಯಾಂಕಿಗೆ ಏನಾದ್ರು ವ್ಯತ್ಯಾಸ ಆದ್ರೆ ಹೇಳ್ತಾರೆ, ಆಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಾದ್ರೂ ವ್ಯತ್ಯಾಸ ಆಯ್ತು, ಕೆಲವು ಬ್ಯಾಂಕ್ ಎಲ್ಲ ಮುಳುಗಿತ್ತಿಲ್ಲ, ಹಾಗೆ ಮುಳುಗಿತ್ತಿದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ವಿಲ್ ಗಿವ್ ಯು ಓನ್ಲಿ 10 lakhs ಓನ್ಲಿ, ಅದಕ್ಕೆ ಜಾಸ್ತಿ ಕೊಡು, ನೀವು 1 ಕೋಟಿ ಇಟ್ಟಿದ್ದಾರೆ. ಆದರೆ ಅದೇ ದುಡ್ಡಿನ ಇವ LICಲಿ ಹಾಕಿದ್ದಾಳೆ, 1 ಕೋಟಿ ಸಿಂಗಲ್ ಪ್ರೀಮಿಯಂ ಹಾಕಿದ್ದಾಳೆ ಆದ್ರೆ ಆ 1 ಕೋಟಿಯನ್ನು ಸೆಂಟ್ರಲ್ ಗವರ್ಮೆಂಟ್ ಕೊಡ್ತು ಗ್ಯಾರಂಟಿ ಇದ್ದು, ಅದು ಸಾವರಿನ್ ಗ್ಯಾರಂಟಿ. ಹಾಗೆ ನಾನು LICಯ ಜಾಸ್ತಿ ಒತ್ತು ನೀಡಲಿಕ್ಕೆ ಕಾರಣ ಅಷ್ಟೇ. ಓಕೆ, ನಿಂಗಳ ಈಗ ನಾನು ಕೇಳ್ತಪ್ಪದು ಇಷ್ಟು ವರ್ಷದ ಅನುಭವದಲ್ಲಿ ಎಷ್ಟು ದೊಡ್ಡ ಕುಟುಂಬ ನಿಗೋಗಿದ್ದು ಹೇಳಿ ಹೇಳಿ, ನಿಂಗಳ ಕೈಲಿ ಈಗ ಸರ್ವಿಸ್ ತಕೊಂಡವರಿಗೂ ಎಷ್ಟು ಜನ ಇದ್ದವರು? ನಾನು ಇನ್ನು 40 ವರ್ಷದಲ್ಲಿ ಸಾಮಾನ್ಯ ಒಂದು 5 ರಿಂದ 6 ಸಾವಿರ ಜನರ ಇನ್ಶೂರೆನ್ಸ್ ಮಾಡಿಸಿದೆ. ಕೆಲವು ವರ್ಷಗಳ ಹಿಂದೆ ಈ ಹಿಂದೆ ಸಾಮಾನ್ಯ ಒಂದು 2,000 ಹೆಂಗಳಲ್ಲೆಲ್ಲ ಅಂತ ಕೇಳಿದ್ರೆ 100 ಪಾಲಿಸಿ ಮಾಡುತ್ತಿದ್ದಾರೆ ಒಂದು ವರ್ಷದಲ್ಲಿ, ಶತಕ ವೀರ ಅಂತ ಹೇಳ್ತೀವಿ. ಅಥವಾ 200 ಪಾಲಿಸಿ ಮಾಡಿದ್ರೆ ದ್ವಿಶತಕ ವೀರ. ಒಂದು ವರ್ಷದಲ್ಲಿ ಇದು ಒಂದು ಫೈನಾನ್ಷಿಯಲ್ ಇಯರ್ಲಿ 300 ಪಾಲಿಸಿ ಮಾಡಿದ್ರೆ ತ್ರಿಶತಕ ವೀರ ಎಲ್ಲ ಬಿರುದು ಹೋಯ್ತು. ನನಗೆ ಸಿಕ್ಕಿದ್ದು, ನನಗೆ ಶತಕ ವೀರವು ಸಿಕ್ಕಿದ್ದು, ದ್ವಿಶತಕ ವೀರವು ಸಿಕ್ಕಿದ್ದು, ತ್ರಿಶತಕ ವೀರವು ಸಿಕ್ಕಿದ್ದು. ಅಂದ್ರೆ ತ್ರಿಶತಕ ವೀರ ಒಂದ್ಸತಿ ಮಾತ್ರ ಸಿಕ್ಕಿದ್ದು, ದ್ವಿಶತಕ ವೀರ 2 ಸಲ ಸಿಕ್ಕಿದ್ದು. ಶತಕ ವೀರ ಹೇಳುವಂತದ್ದು ಕಂಟಿನ್ಯೂಸ್ ಬರ್ತಾ ಇದ್ದೇನೆ, 1 ವರ್ಷದಲ್ಲಿ 100ರ ಮೇಲೆ ಪಾಲಿಸಿ ಮಾಡಿ ಮಾಡ್ತೇನೆ. ಇದರ ಜೊತೆಗೆ MDRT ಇದ್ದು ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಇದ್ದದ್ದು $1 million ರೌಂಡ್ ಟೇಬಲ್, ಅದು ಹೆಚ್ಚಾಗಿ ಅಪ್ಪದು ಅಮೆರಿಕ ಅಥವಾ ಇನ್ನು ಆಸ್ಟ್ರೇಲಿಯಾ ಅಂತ ದಿಕ್ಕಿಲ್ಲ ಹೋಗ್ತದೆ. ಅದಕ್ಕೂ ಕೂಡ 3 ವರ್ಷ ಎಲಿಜಿಬಲ್ ಆಗಿದೆ. 2008, 2009, 2010 ಕಂಟಿನ್ಯೂಸ್ ಆಗಿ MDRT. ಅದು ಪ್ರೀಮಿಯಮ್ಮಿನ ಮೇಲೆ ಅಥವಾ ಬಪ್ಪ ಕಮಿಷನ್ ಮೇಲೆ ಬಪ್ಪಂತದ್ದು, ಎಷ್ಟು ಪಾಲಿಸಿ ಮಾಡಿಸಿದ್ದೆ ಹೇಳುವಾಗಲ್ಲ. ಆಗ ಎಲ್ಲ ಇಂತಿಷ್ಟು ಒಂದು ವರ್ಷದಲ್ಲಿ ಇಂತಿಷ್ಟು ಪ್ರೀಮಿಯಂ ತಂದ್ರೆ MDRT ಆಗುತ್ತೆ. MDRT ಅಂದ್ರೆ ಒಂದು ಹೆಗ್ಗಳಿಕೆ. ಈಗಲೂ ಇತ್ತು, ಕೆಲವು ಜನ MDRT ನಂಗೆ ಪೇಪರ್ ನೋಡಿತ್ತು, ಹಂಗೆ ಬರ್ತಾ ಇತ್ತು. ಹಂಗೆ ಅದು ಕೂಡ ನನಗೆ ಲಭ್ಯ ಇದು. ಮತ್ತೆ ನಿಂಗೆ ಪ್ರಶಸ್ತಿ ಏನು ಕೇಳಿದ್ರೆ ನಿಂಗೆ ಎಲ್ಲ ಒಂದ್ಸತಿ ಇದ್ರೆ ವಿಡಿಯೋ ಮಾಡಿಕೊಂಡು ಹೋದ್ರೆ ಗೊತ್ತಾಗ ನನ್ನ ಆಫೀಸಲ್ಲಿ ಇಪ್ಪಂತ ಎಲ್ಲ ಪ್ರತಿ ವರ್ಷವೂ ಪ್ರತಿ ತಿಂಗಳು ಒಂದು ಕಾಂಪಿಟೇಷನ್ ಬರ್ತಾ ಇರ್ತೇನೆ. ನಾನು ಒಂದಲ್ಲ ಕಂಟಿನ್ಯೂಸ್ 3 years MDRT ಅದು ಕೂಡ ಏನದಾಯ್ತು, ಈಗ ಇಲ್ಲೇ ಮೊದಲಾಯ್ತು. ಅದೇ ಮತ್ತೆ ಒಂದು ಆಫೀಸ್ ಮಾಡಿಕೊಂಡಿದೆ, ಜನಕ್ಕೆ ಸರ್ವಿಸ್ ಕೊಡ್ಲೇ ಹೇಳಿ ಗುತ್ತಿಗಾರಲಿ. ಈಗ ಎಂತ ಇದು ಕೇಳಿದ್ರೆ, ಈಗ ಎಂಗಳ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಲೈಫ್ ಇನ್ಶೂರೆನ್ಸ್ ಇದ್ದು, ಹೆಲ್ತ್ ಇನ್ಶೂರೆನ್ಸ್ ಇದ್ದು, ಜನರಲ್ ಇನ್ಶೂರೆನ್ಸ್ ಇದ್ದು, ಒಬ್ಬೊಬ್ಬಕ್ಕೆ ಒಂದೊಂದು ವಿಭಾಗ ಇತ್ತು. ಇದು ಸ್ಟಾಫ್ಗೂ ಇದ್ದು ಕೆಲಸ ಮಾಡ್ತು. ನಾನು ಹೊರ ಹೋಗ್ತೆ ಬತ್ತೆ ತಂದು ಹಾಕ್ತಾ ಇರ್ತೆ, ಬಿಸ್ನೆಸ್ ಆಗ್ತಾ ಇರ್ತು. ಈಗ ಆಫೀಸಿಗೆ ಬರಕ್ಕೆ ಕೂಲಿಲ್ಲ ಯಾರು ಕೂಡ, ಆನ್ಲೈನ್ ಬಿಸ್ನೆಸ್ ಆಗ್ತು. ಈಗ ಕೆಲವೆಲ್ಲ ಬೆಂಗಳೂರಲ್ಲಿ IT-BT ಇಂಜಿನಿಯರ್ಗೆಲ್ಲ ಕೇಳ್ತು, ಟರ್ಮ್ ಇನ್ಶೂರೆನ್ಸ್ ಕೇಳಿದ್ರೆ ನಾನು ಆನ್ಲೈನ್ಲೇ ಕೊಡ್ತೆ. ಇಲ್ಲಿಗೆ ಬರಕ್ಕೆ ಕೂಲಿಲ್ಲ, ಅವರ ಆಧಾರ್, ಪಾನ್, ಬ್ಯಾಂಕ್ ಪ್ಲಸ್ ಅವರ ಇಮೇಲು, ಫೋನ್ ನಂಬರ್ ಇದಿಷ್ಟು ಇದ್ದರೆ ನನಗೆ ಕೊಟ್ಟರೆ ನಾನು ಓವರ್ ಫೋನ್ ಅವರ ಹತ್ರ ಕಾಂಟ್ಯಾಕ್ಟ್ ಆಗುತ್ತೆ, ಕಮ್ಯುನಿಕೇಟ್ ಮಾಡಿ ಅವಕ್ಕೆ ಎಷ್ಟು ಬೇಕು ಏನು ಬೇಕು ಹೇಳಿದ್ರೆ ಎಲ್ಲ ತೆಕ್ಕೊಂಡು ಅವಕ್ಕೆ ಮನವರಿಕೆ ಮಾಡಿ ಆನ್ಲೈನ್ಲೇ ಅವರ OTP ತಕೊಂಡು ಅವೇ ಇನ್ಶೂರೆನ್ಸ್ ಕಟ್ಕೊಂಡು ರಿನ್ಯೂವಲ್ ನೋಟಿಸು ಹಂಗೆ ಕಳಿಸ್ತಾ ಇರ್ತೇವೆ, ಅವು ಅಲ್ಲಿ ಆನ್ಲೈನ್ಲೇ ಕಟ್ಕೊಂಡು. ಈಗೆಲ್ಲ ಆನ್ಲೈನ್ ಇದು ಬಂದ ಕಾರಣ ದೊಡ್ಡ ಇದಾಗುತ್ತಿಲ್ಲ. ಮತ್ತೆ ಹೆಂಗಳಲ್ಲಿ ಬಂದರೆ ಒಳ್ಳೆ ಸರ್ವಿಸ್ ಕೊಡ್ತೇನೆ, ಮತ್ತೆ ಆಫರ್ಗಳ ಸಮಯದಲ್ಲಿ ಆಫರ್ಗಳು ಕೊಡ್ತೇನೆ, ಕೊಡುಗೆಗಳಿದ್ದೆ ಹೆಂಗಳು ಅದ್ರ ಕೂಡ ಕೊಡ್ತಾ ಇರ್ತೇನೆ. ಹಂಗಾಗಿ ಹೆಂಗಳ ಹತ್ರ
ಹೆಚ್ಚು ಜನ ಬತ್ತು ಮತ್ತೆ ನನಗೆ ಇಲ್ಲಿಗೆ ಬರಕೊಳ್ಳೆ ಯಾರೇ ಇನ್ಶೂರೆನ್ಸ್ ಮಾಡಿದ್ರೆ ಕುಡಿಯೇನಿಲ್ಲ. ಇನ್ಶೂರೆನ್ಸ್ ಮಾಡಿದ್ರು ಸರ್ವಿಸ್ ಕೊಡ್ತೇನೆ. ಸರ್ವಿಸಿನ ಬಗ್ಗೆ ಇನ್ಶೂರೆನ್ಸ್ ಹೇಳಿದ್ರೆ ನಾನು ಸರ್ವಿಸ್ ಕೊಡ್ತೇನೆ. ಆ ಸರ್ವಿಸ್ ಲೆಕ್ಕಲ್ಲಿ ನನಗೆ ಸ್ವಲ್ಪ ಇಲ್ಲಿ ಬಿಸಿನೆಸ್ ಬಪ್ಪಲು ಕಾರಣ. ಈ ಇನ್ಶೂರೆನ್ಸ್ ಇಂಡಸ್ಟ್ರಿ ಹೇಳಿದ್ರೆ ಸರ್ವಿಸ್ ಓರಿಯೆಂಟೆಡ್ ಇನ್ಶೂರೆನ್ಸ್. ಇಲ್ಲಿ ಸರ್ವಿಸ್ ಇಲ್ಲ ಅವನಿಗೆ ಸರ್ವೈವ್ ಅಪ್ಲೆಟ್ತಿಲ್ಲ. ಹಾಗೆ ಸಾಮಾನ್ಯ 40 ವರ್ಷದಿಂದ ಈ ಊರಿನ ಜನತೆ ಬೆಳೆಸಿದ್ದು. ನಾನು ಬೆಳೆದ್ದು ಹೇಳಿದ್ರೆ ಈ ಊರಿನ ಜನತೆಯನ್ನು ಕೊಟ್ಟೆಯನ್ನ ಬೆಳೆಸಿದ್ದು ಬೇರೆ ಅಂತ. ಹಾಗಾಗಿ ಮನಸ್ಸಿಗೆ ಒಂದು ತೃಪ್ತಿ ಇದೆ. ನಾನೀಗ ಇದರಲ್ಲಿ CM ಕ್ಲಬ್ ಮೆಂಬರ್ ಅಲ್ಲಿ ಹೇಳ್ತು LIC ಚೇರ್ಮನ್ಸ್ ಕ್ಲಬ್ ಮೆಂಬರ್ ಅಲ್ಲಿ ಕ್ಲಬ್ ಮೆಂಬರ್ಗಳಲ್ಲಿ ವಿಧದ್ದು BMs ಬ್ರಾಂಚ್ ಮ್ಯಾನೇಜರ್ಸ್ ಕ್ಲಬ್ ಮೆಂಬರ್, ಝೋನಲ್ ಮ್ಯಾನೇಜರ್ಸ್ ಕ್ಲಬ್ ಮೆಂಬರ್, ಡಿವಿಷನಲ್ ಮ್ಯಾನೇಜರ್ಸ್ ಕ್ಲಬ್ ಮೆಂಬರ್, ಚೇರ್ಮನ್ಸ್ ಕ್ಲಬ್ ಮೆಂಬರ್, ಇನ್ನು ಅದರಿಂದ ಮೇಲೆ ಎಲ್ಲ ಇದ್ದದ್ರಿ ಇಲೈಟ್ ಕ್ಲಬ್ ಮೆಂಬರ್. ಹಾಗಾಗಿ ಏನಾಗದ್ರಿ ಚೇರ್ಮನ್ಸ್ ಕ್ಲಬ್ ಮೆಂಬರ್ ಹೇಳುವಂತದ್ದು ಎಲಿಜಿಬಲ್. ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಕೂಡ ಚೇರ್ಮನ್ಸ್ ಕ್ಲಬ್ ಮೆಂಬರ್. ಇನ್ಶೂರೆನ್ಸ್ ಈ ಲೈಫ್ ಇನ್ಶೂರೆನ್ಸ್ ವರ್ಷಕ್ಕೊಮ್ಮೆ ಫ್ಲೈಟ್ ಇಲ್ಲಿ ಕರ್ಕೊಂಡು ಹೋಗ್ತು, ಬೇರೆ ಬೇರೆ ಕಾನ್ಫರೆನ್ಸ್ ಆಗ್ತು ಹೋಗ್ತೇವೆ, ಅಟೆಂಡ್ ಆಗ್ತೇವೆ ಬರ್ತೇವೆ. ಒಳ್ಳೆ ಫೆಸಿಲಿಟೀಸು ಕೂಡ ಹಂಗಾಗಿ LIC ಕೊಟ್ಟಿದ್ದು. LICಗೆ ಯಾವಾಗಲೂ ನಾನು ಚಿರಋಣಿ ಖಂಡಿತ. ಸೊ ಎಸ್, ಇಷ್ಟು ಹೊತ್ತದೆ ನಿಂಗ ಇನ್ಶೂರೆನ್ಸ್ ಗಳ ಬಗ್ಗೆ ಮಾತಾಡಿದ್ವಿ, ಬೇರೆ ಬೇರೆ ಕಂಪನಿ ಇನ್ಶೂರೆನ್ಸ್ ಗಳ ಬಗ್ಗೆ. ಅಂಬಗ ನಿಂಗ ಈಗ ಸದ್ಯಕ್ಕೆ ಇನ್ಶೂರೆನ್ಸ್ ಮಾತ್ರ ಮಾಡ್ತಾ ಇಪ್ಪದ ಅಥವಾ ನಿಂಗ ಇದ್ರೊಟ್ಟಿಗೆ ಬೇರೆ ಎಂತಾದ್ರೂ ಮಾಡ್ತಾ ಇದ್ದೀರಾ ಹೇಗೆ? ಇನ್ಶೂರೆನ್ಸ್ ಹೇಳುವಂತದ್ದನ್ನ ವೃತ್ತಿ ಜೊತೆಗೆ ಈ ವೃತ್ತಿ ಜೊತೆಗೆ ಈಗಿನ ಕಾಲ ಹೆಂಗಿದ್ದು ಕೇಳಿದ್ರೆ ಇನ್ಶೂರೆನ್ಸ್ ಮಾತ್ರವ ಅಂದ್ರೆ ಮ್ಯೂಚುವಲ್ ಫಂಡ್ ಎಲ್ಲ ಬೇಕಿತ್ತು ಹೇಳಿದ್ರು. ಹಾಗೆ ಮ್ಯೂಚುವಲ್ ಫಂಡಿನ ಕೂಡ ತಗೊಂಡು ಎಲ್ಲ ಕಂಪನಿ ಮ್ಯೂಚುವಲ್ ಫಂಡ್ ಗೆದ್ದು. ಮ್ಯೂಚುವಲ್ ಫಂಡಲ್ಲಿ ಕೂಡ ನನ್ನ ಹತ್ರ ಜನ ಗೆದ್ದು. ತಿಂಗಳು 100 ಕಟ್ಟು ಹೋಗಿದ್ದು, 1,000 ಕಟ್ಟು ಹೋಗಿದ್ದು, ತಿಂಗಳಿಗೆ 25-35 ಸಾವಿರ ಕಟ್ಟು ಹೋಗಿದ್ದು ಮ್ಯೂಚುವಲ್ ಫಂಡ್. ತಿಂಗಳು ಹೋಗ್ತಾ ಇರ್ತದೆ. ಅದಕ್ಕೆ ಮ್ಯೂಚುವಲ್ ಫಂಡ್ ಇದು ಕೂಡ ಇದ್ದನ್ನ ಹತ್ರ. ಇನ್ನು ಅದೇ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮತ್ತು ಇದು ಬಾಕಿ ಏನಾದ್ರು ಮ್ಯೂಚುವಲ್ ಫಂಡಿನ ವ್ಯವಸ್ಥೆ ಇದ್ದು. ಜೊತೆಗೆ ಒಂದು ಸಣ್ಣ ಕೃಷಿ ಇದ್ದು ಮನೆಯಲ್ಲಿ, ಸಣ್ಣ ತೋಟ, ಒಂದು ಸ್ವಲ್ಪ ಒಂದು ರಬ್ಬರ್ ತೋಟ ತಗೊಂಡಿದೆ ಅದು ಇದ್ದು. ಹಾಗೆ ಕೃಷಿಕನು ಕೇಳಿದ್ರೆ ಕೃಷಿಕನು ಒಪ್ಪು. ವೃತ್ತಿಲಿ ಲೈಫ್ ಇನ್ಶೂರೆನ್ಸಿನ ಏಜೆಂಟ್ ಆದ, ಪ್ರವೃತ್ತಿಲಿ ನನ್ನ ಹೆಂಡತಿ ಎಲ್ಲ ನೋಡಿಕೊಂಬೋದು ಯಾವುದೇ ಕೃಷಿ ಎಲ್ಲ. ಹಾಗೆ ಕೃಷಿ ಕೂಡ ಇದ್ದಾಗಂದ್ರೆ ಇದ್ದು ಹಾಗೆ. ಸೊ ಈಗ ಅಂಬಗ ಈಗೊಂದು ಬಾಬೆ ಹುಟ್ಟಿದ್ದು ಆದ್ರೆ ನೆಕ್ಸ್ಟ್ ಫ್ಯೂಚರಿಂಗ್ ಅದ್ರ ಎಜುಕೇಶನ್ಗೆ ಬೇಕಾಗಿ ಹೆಂಗೋ ಒಂದು ಪಾಲಿಸಿ ಮಾಡಬೇಕು ಹೇಳೋ ಆಲೋಚನೆ ಇದ್ದು. ಸರಿ, ಈಗ ನಿಂಗ ಯಾವ ಒಂದು ಪಾಲಿಸಿಯ ಅಡ್ವೈಸ್ ಮಾಡಲಿ ಇಷ್ಟಪಡ್ತೀನಿ? ಮಗುವಿಗೆ ಹೇಳಿದ ಕೂಡಲೇ ಇನ್ಶೂರೆನ್ಸ್ ಬೇಕಾದ್ದು ತಂದೆ ತಾಯಿಗೆ, ಮಗುವಿಗಲ್ಲ. ಮಗುವಿಗೆ ಬೆನಿಫಿಟ್ಸ್ಗೆ ಈಗ ಹೆಚ್ಚಿನ ಏನ್ ಮಾಡ್ತಕ್ಕಂಥ ನನ್ನ ಮಗನ ಹೆಸರಿಗೆ ಮಾಡಿ ಇನ್ಶೂರೆನ್ಸ್ ಹುಟ್ಟಿದ ಮಗುವಿಗೆ ಕೂಡಲೇ ಮಾಡ್ಲಾಗ್ತು. ಆದರೆ ಈ ಮಗುವಿಗೆ ಏನಾದ್ರೂ ವ್ಯತ್ಯಾಸ ಆಗಿ ಇನ್ಶೂರೆನ್ಸ್ ರಿಸ್ಕ್ ಬಂದ್ರೆ ತಂದೆ ತಾಯಿಗೆ ಆ ಹಣ ಬೇಡ. ಆದ್ರೆ ತಂದೆ ತಾಯಿಗೆ ಏನಾದ್ರೂ ವ್ಯತ್ಯಾಸ ಆದ್ರೆ ಮಗುವಿನ ಎಜುಕೇಶನ್ಗೆ ಹೋಗ್ಲಿ, ಅದೆಲ್ಲವೂ ಇಚ್ಛೆ ಪಡ್ತದೆ ಅಂತಂದ್ರೆ. ಹಾಗಾಗಿ ನಾನು ಹೇಳುದು ಮಗು ಇದ್ದುಳೆ ಆದ್ರೆ ಮಗುವಿನ ಎಜುಕೇಶನ್ಗೆ, ಹೈಯರ್ ಎಜುಕೇಶನ್ಗೆ ಅಥವಾ ಮದುವೆಗೆ ಏನೋ ಅಥವಾ ವೃತ್ತಿ ಜೀವನಕ್ಕೆ ಕಾಲಿಡ್ಲೆ ಆ ಮಗುವಿಗೋಸ್ಕರ ಇನ್ಶೂರೆನ್ಸ್ ಮಾಡಿ. ಆದ್ರೆ ಲೈಫ್ ರಿಸ್ಕ್ ತಂದೆ ಅಥವಾ ತಾಯಿಗೆ ತಗೊಳ್ಳೇಬೇಕು. ಯಾಕೆಂದ್ರೆ ಹಣ ಕಟ್ಟುದು ತಂದೆ ಅಥವಾ ತಾಯಿ. ಅವ ಇದ್ದಷ್ಟೇ ಕಟ್ಟಿಕೊಂಡು ಹೋಗ್ತಾ ಮಗುವಿನ ಭವಿಷ್ಯತ್ತಿಗೋಸ್ಕರ. ತಂದೆ ಅಥವಾ ತಾಯಿಗೆ ಏನಾದ್ರೂ ವ್ಯತ್ಯಾಸ ಆದ್ರೆ ಮಗುವಿನ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಕ್ಕಾದ ಅವಶ್ಯಕತೆ ಇಲ್ಲ. ಪ್ರೀಮಿಯಂ ವೇವ್ ಔಟ್ ಅಂದ್ರೆ LIC ಕಟ್ಟಿಕೊಂಡು ಹೋಗ್ತು. ಆ ನಂತರ ಮಗುವಿಗೆ 18 ವರ್ಷಪ್ಪಗಳು 20 ವರ್ಷಪ್ಪ ಏನು ವಾಯ್ದೆ ಹಾಕಿದ್ರು ಆಗ ಮಗುವಿನ ಮದುವೆಗ ಎಜುಕೇಶನ್ಗ ಹಣ ಕೊಡ್ತಾವೆ LIC. ಒಳ್ಳೊಳ್ಳೆ ಸ್ಕೀಮ್ಗಳಿದ್ದು, ಜೀವನ ಉತ್ಸವಗಳಿದ್ದು, ಜೀವನ ಲಕ್ಷ್ಯಗಳಿದ್ದು, ಮಗುವಿಗೋಸ್ಕರ ಬಂದದ್ದು. ಇದರಲ್ಲಿ ರಿಸ್ಕ್ ಕವರೇಜ್ ತಂದೆ ಅಥವಾ ತಾಯಿದೆ ಇತ್ತು ಅಥವಾ ಇಬ್ಬರದ್ದು ಸೇರಿ ಮಾಡ್ಲಾಗ್ತು. ಮಗುವಿಗೆ ಬೆನಿಫಿಟ್ ಬಂತು. ಹಂಗೆ ಹೇಳಿ ಮಗುವಿಗೆ ಇನ್ಶೂರೆನ್ಸ್ ಮಾಡುದು ಅಷ್ಟು ಒಳ್ಳೇದಲ್ಲ ಕಾಣ್ತಾ ಇದೆ. ಮಗುವಿಗೆ ಇನ್ಶೂರೆನ್ಸ್ ಇದ್ದು ಬೇಕಾದ್ರೆ ಅದಷ್ಟು ಹಿತಾಳಿ ಕಾಣ್ತಿಲ್ಲ. ಅದರ ಪರ್ಪಸ್ ಸರ್ವಾಯ ಕುಡಿದ್ರೆ ತಂದೆ ತಾಯಿಗೋಕೆ ರಿಸ್ಕ್ ತಕೊಂಡು ಮಗುವಿನ ಹೆಸರಲ್ಲಿ ಮಾಡಿ ಇನ್ಶೂರೆನ್ಸ್. ಹಂಗೆ ನನ್ನ ಒಂದು ಅಭಿಪ್ರಾಯ. ಓಕೆ.